ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗಿ ರಂಜಿತಾ. ಸೊ ಎಲ್ಲರೂ ಹೇಳಿ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಸೊ ಗೊತ್ತಾಗುತ್ತೆ ನನಗೆ ಅದಕ್ಕೋಸ್ಕರ. ಮತ್ತು ನಾನು ಕೆಲವೊಂದು ಕ್ರಿಯೇಟಿವ್ ಆಗಿ ವೀಡಿಯೋ ಮಾಡೋಣ ಅಂತ ಇದ್ದೀನಿ. ನನಗೆ ಪೊಯೆಟ್ ಬರೀತೀನಿ, ಬಟ್ ಪೊಯಮ್ ಹಾಡು ಬರೆಯೋಕ್ಕೆ ಬರೋಲ್ಲ, ಸಾಂಗ್ ಬರೆಯೋಕ್ಕೆ ಬರೋಲ್ಲ, ಪೊಯಮ್ ಬರೀತೀನಿ. ಸೊ ಅದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೊಯಮ್ಸ್ ಯಾವ ಥರ ಬರಿಬೋದು ಅಂತ. ಚಾಟ್ಚಪಟ್ಟಿ ಕೇಳಿದ್ದಕ್ಕೆ ಚರಣ ಇರಬೇಕು, ಆಮೇಲೆ ಪಲ್ಲವಿ ಮೀನ್ಸ್ ಮೀನಿಂಗ್ಫುಲ್ ಆಗಿರಬೇಕು, ಎಂಡಿಂಗ್ ಬಂದು ಪ್ರಾಸ ಅಂದರೆ ಜೊತೆಯಾಗಿರುವೆ ನೀನಾಗಾಗಿ ಕಾದಿರುವೆ, ಈ ಥರ ಪ್ರಾಸ ಬರೋ ಥರ ಬರಿಬೇಕು ಅಂತ ಐಡಿಯಾಸ್ ಕೊಟ್ಟಿದೆ. ನೋಡೋಣ ಪಲ್ಲವಿ ಚರಣ ಎಲ್ಲ ಯಾವ ಥರ ಕ್ರಿಯೇಟಿವ್ ಆಗಿ ಬರುತ್ತೆ ಅಂತ. ಸೊ ಆ ಥರ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥಾಟ್ಸು ನನ್ನದೇ ಇರುತ್ತೆ, ನಾನು ಕಾಪಿ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಮುಂಚೆನೂ ಬರಿತಾ ಇದ್ದೆ, ಬಟ್ ಅದು ಪ್ರಾಕ್ಟೀಸ್ ಇದ್ದರೆ ಇಂಪ್ರೂವೈಸೇಷನು, ಥಿಂಕಿಂಗ್ ಥಾಟ್ ಪ್ರೊಸೆಸ್ ಮೀನ್ಸ್ ಯೋಚನೆ ಮಾಡೋ ರೀತಿ ಎಲ್ಲ ಚೇಂಜ್ ಆಗುತ್ತೆ. ಬರೀಲಿಲ್ಲ ಅಂತಂದರೆ ಆ್ಯಕ್ಚುಲಿ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅವಾಗೆಲ್ಲ ನೆನಪಾಗುತ್ತೆ ಕೆಲವೊಂದು ಕವಿತೆಗಳು, ಸಾಲುಗಳು ಯೋಚನೆ ಮಾಡಬೇಕಾದ್ರೆ. ಬಟ್ ಅದನ್ನು ಯಾವ ಥರ ಇದು ಮಾಡೋದಂತ ಗೊತ್ತಿಲ್ಲ. ಬಿಡೋ ಹೋಗಲಿ ಅಂತ ಹೇಳಿ ಅದೇ ಆ ಹ್ಯಾಬಿಟ್ನ ಸೈಡಿಗೆ ಇಟ್ಕೊಂಡು ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಅದು ಎಲ್ಲರೂ ಬರೀತಿದ್ದಾರೆ ಚಿಕ್ಕ ಚಿಕ್ಕ ಕಥೆಗಳು, ಯಾವುದಾದ್ರು ಒಂದು ಸನ್ನಿವೇಶ. ಫಾರ್ ಎಕ್ಸಾಂಪಲ್ ಕಪಲ್ಸ್ ಮಧ್ಯೆ ಜಗಳ ಆಗಿರ್ಬೋದು, ಮತ್ತು ಪ್ರೇಮಿ ಮೀಟ್ ಆದಾಗ ಯಾವ ಥರ ಒಂದು ಸನ್ನಿವೇಶ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ಇದು ಎಲ್ಲ ನನ್ನ ಜೀವನದಲ್ಲೇ ಆಗಿರಬೇಕು ಅಂತೆಲ್ಲ ಅಕ್ಕಪಕ್ಕ ನೋಡಿ ಅದನ್ನು ನೋಡಿ ಬರೆಯೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಬರಿಬೋದು. ಮತ್ತು ಅಡುಗೆ ಸಲ ಕೂಡ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಖಾಲಿನೇ ಇದ್ದೀನಿ, ಏನಷ್ಟು ಬ್ಯುಸಿ ಇಲ್ಲ. ಬಟ್ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಇವಾಗ ಒಂದು ಅಡುಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಆಲ್ಮೋಸ್ಟ್ ಅಡುಗೆ ವಿಡಿಯೋನ ನಾನು ಯಾವ ಥರ ಪ್ರೊಸೆಸ್ ಆಗುತ್ತೆ ಅದನ್ನು ಮಾತ್ರ ಆಗ್ತಾಯಿದೆ. ಬಟ್ ಇನ್ಮೇಲೆ ಇನ್ನೊಂದು ಹೇರ್ ಸ್ಟೈಲ್ ವೀಡಿಯೋಸ್ ಮಾಡಬೇಕು. ಅದಕ್ಕೆ ನನ್ನ ಹತ್ರ ಈಗ ಒಂದು ಲ್ಯಾಪ್ಟಾಪ್ ಟೇಬಲ್ ಇದೆ ಅಷ್ಟೇ. ಬಟ್ ಅದಕ್ಕೆ ಒಂದು ಟ್ರೈಪಾಡ್ ಎಲ್ಲ ಬೇಕಾಗುತ್ತೆ. ಸೊ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಏರ್ ಎಕ್ಸಸರೀಸ್ ಎಲ್ಲ ಬೇಕಾಗುತ್ತೆ. ನನಗೆ ಮೇಕಪ್ಗಿಂತ ಏರ್ ಸ್ಟೈಲ್ ತುಂಬ ಇಷ್ಟ. ಮೇಕಪ್ಪು ನನಗೆ ಅಷ್ಟೊಂದು ಮೇಕಪ್ ಇಷ್ಟನೇ, ಬಟ್ ಅಷ್ಟೊಂದು ಇಷ್ಟ ಆಗಲ್ಲ. ಏರ್ ಸ್ಟೈಲ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನನ್ನ ಕೂದಲಿಗೆ ನನಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ನಂದು ಸ್ಮೂತ್ ಏರ್ ಇರೋದ್ರಿಂದ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಲ್ಲ, ಬಟ್ ತುಂಬ ಜಾರುತ್ತೆ. ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಈಗ ಮದುಮಗಳು ಥರ ಅಕೇಶನ್ ಟ್ರೆಡಿಷನ್ಸ್ಗೆ ಹಬ್ಬಕ್ಕೆಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಆ ಥರ ಎಲ್ಲ ಹೇರ್ ಸ್ಟೈಲ್ಸ್ ಮಾಡೋಕ್ಕೆ ನಾನು ಗೊಂಬೆನೇ ಮುಂಚೆ ತರಿಸಿಕೊಂಡಿದ್ದೆ, ಅದ್ರಲ್ಲಿ ಮಾಡೋಣ ಅಂತ. ಸೊ ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಲಾಂಗ್ ಬೇಡ, ಸ್ವಲ್ಪ ಶಾರ್ಟ್ ತುಂಬ ಚಿಕ್ಕದಾಗಿರಲಿ ಅಂತೇಳಿ ನಾನು ಫಸ್ಟ್ ಡೇನ ಈ ಥರ ಜಸ್ಟ್ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ನಾವು ಈಗ ಮನೇಲಿ ಹೆಂಗಿರ್ತೀವೋ ಆ ಥರ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ಮೋಸ್ಟ್ ಸಿಂಪಲಾಗಿ ನಾನು ರೆಡಿಯಾಗಿರೋದು, ಏನು ಜಾಸ್ತಿ ಇಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲರೂ ತಪ್ಪದೆ ವಿಡಿಯೋ ನೋಡೋಕೆ ಬಾಯ್. ವಿಡಿಯೋ ನೋಡಿ ಬಾಯಲ್ಲ, ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ. ಸೊ ನಾನು ಸ್ವಲ್ಪ ಹ್ಯಾಂಗಲ್ಸ್ ಎಲ್ಲ ತಿಳ್ಕೊಬೇಕು, ಮತ್ತು ಆ್ಯಂಗಲ್ಸು ಯಾವ ಥರ ಇಟ್ಟರೆ ಅಂತ. ಅದಕ್ಕೆ ನೋಡೋಣ. ನಂದು ಇನ್ನೊಂದು ಹಳೆ ಮೊಬೈಲ್ ಇದೆ, ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಂಡ್ರೆ ಎರಡು ಮೊಬೈಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಒಲೆ ಮೇಲೆ ಇಟ್ಟಾಗ ಒಂದು ಇದೇನಾಗುತ್ತೆ, ಫುಲ್ ಪ್ರೊಸೆಸ್ ಕ್ಯಾಪ್ಚರ್ ಮಾಡುತ್ತೆ. ಅದು ಏನು ಮಾಡುತ್ತೆ, ಈಗ ನಾವು ಒಗ್ಗರಣೆ ಎಲ್ಲ ಹಾಕ್ಬೇಕಾದ್ರೆ ತುಂಬ ಝೂಮ್ ಮಾಡಿ ತೋರಿಸ್ತೀವಲ್ಲ ಹತ್ರದಿಂದ, ಅದು ಆ ಥರ ವೀಡಿಯೋಸು, ಆ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ಚೇಂಜ್ ಮಾಡ್ತಾಯಿದ್ರೆ ಆ್ಯಂಗಲ್ಸ್ ಎಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಸ್ ಎಲ್ಲನ.
ಮತ್ತು ರಿಸಲ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಾರ್ಮಲಾಗಿ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ನೋಡೋಣ, ಸ್ವಲ್ಪ ಟ್ರೈ ಮಾಡ್ತೀವಿ. ಇನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ಒಂದು ಇನ್ನೂ ಕಲಿಬೇಕು. ಒಂದು ಲೆವೆಲಿಗೆ ಲೈಕ್ ಪ್ರೊಫೆಷನಲ್ ವೈಸ್ ಬರೋದಿಲ್ಲ, ಕಲಿತಾ ಕೆಲವರು ಈ ಕೊರಿಯನ್ಸು ಈ ಕನ್ನಡದಲ್ಲೂ ಮಾಡ್ತಾರೆ. ಸೊ ಆ ಥರ ಎಲ್ಲನ ಸ್ವಲ್ಪ ಸಪೋರ್ಟ್ ಇದ್ದರೆ ಮಾಡ್ಬೋದು. ಬಟ್ ನಾವೇ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಎಸ್, ನೋಡೋಣ. 2 ಮೊಬೈಲ್ ಇದ್ದರೆ ಅದು ಅಂದರೆ ಪದೇ ಈಗ ಇದರಲ್ಲಿ ಒಂದು ಟ್ರೈಪಾಡಲ್ಲಿ ಒಂದು ಫೋನ್ ಹಾಕ್ಬಿಟ್ಟು ಫೋನು ಇಟ್ಟುಬಿಟ್ಟು ಮತ್ತು ಇನ್ನೊಂದು ಟ್ರೈಪಾಡಲ್ಲಿ ಅದನ್ನು ಬಿಚ್ಚಿ ರೆಕಾರ್ಡ್ ಮಾಡಿ ತೋರಿಸ್ಬೇಕು ಅಂತಂದರೆ ಈಗ ತೆಗಿಬೇಕಾರಲ್ಲ, ಇದು ಆ್ಯಕ್ಚುಲಿ ಸಾಫ್ಟ್ ಇದೆ, ಓಕೆನಾ. ಅದನ್ನು ನಾನು ಇದು ಐಕ್ಯೂ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಲಿಮ್ ಇದೆ. ಆ ಸ್ಲಿಮ್ ಅದನ್ನು ತೆಗೆದು ಮತ್ತು ಇನ್ನೊಂದಕ್ಕೆ ಹಾಕಬೇಕಾದ್ರೆ ಇದಕ್ಕಿನ್ನ ಸ್ಕ್ರೀನ್ ಗಾರ್ಡಲ್ಲಿ ಹಾಕ್ಸಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದಕ್ಕೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕೈ ಜಾರೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಇದ್ದರೆ ಒಂದು ಹಾಕಿ ಇನ್ನೊಂದು ಮೇಂಟೈನ್ ಮಾಡ್ಬೋದು. ಸೊ ನೋಡೋಣ. ಇನ್ನೊಂದಿದೆ, ಬಟ್ ಅದು ರೆಡಿ ಮಾಡಿಸ್ಬೇಕು, ಅದಕ್ಕೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೇನಿಲ್ಲ ಅಂತಂದು 3 ಗೊತ್ತಿಲ್ಲ, ಅದು ಡಿಸ್ಪ್ಲೇ ಹೋಗಿದೆ. ನೋಡೋಣ, ಬಟ್ ಈಗ ಆಗೋದಿಲ್ಲ, ಸ್ವಲ್ಪ ಇನ್ನೂ ಡಿಲೇ ಆಗುತ್ತೆ. ನೋಡೋಣ. ಬಟ್ ಇದರಲ್ಲೇ ಆದಷ್ಟು ಮೇಂಟೈನ್ ಮಾಡ್ತೀನಿ ನೀಟಾಗಿ ತೋರಿಸೋದಕ್ಕೆ. ಬೈ. ಹಾಯ್. ಸೊ ಈಗ ನಾನು ಫ್ರೈಡ್ ರೈಸ್ದು ಈಗ ನಾವು ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನಾವು ನೀರೆಲ್ಲ ಆ್ಯಡ್ ಮಾಡೋದಿಲ್ವಲ್ಲ ತರಕಾರಿ ಎಲ್ಲ ಫ್ರೈ ಮಾಡೋದಕ್ಕೆ. ಅದಕ್ಕೋಸ್ಕರ ಒಂದು 3-4 ಚಮಚ. ನಿಮಗೆ ಆದಷ್ಟು ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಒಂದು ಸ್ವಲ್ಪ ಗುಡ್ ಫ್ಯಾಟ್ ಬೇಕು ಅಂದರೆ ಒಂದು ಸ್ವಲ್ಪ ಬಟರ್ ಅಥವಾ ಗೀ ಆದರೂ ಸೇರಿಸ್ಬೋದು. ನಾನು ಇಲ್ಲಿ ಮುಂಚೆನೇ ಒಂದು 3-2 hours ಮುಂಚೆನೇ ಬಿಸಿನೀರಲ್ಲಿ ಹಸಿ ಬಟಾಣಿ ಅಲ್ಲ, ಒಣ ಬಟಾಣಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಮಾಡ್ಕೊಂಡಿದ್ದ 1 ಚಮಚದಷ್ಟು ಹಾಕಿದ್ದೀನಿ. ಮತ್ತು ಬಟಾಣಿನ ಒಂದು ಇಡಿಯಷ್ಟು ಹಾಕಿದ್ದೀನಿ. ಆಮೇಲಿಂದ ಒಂದು ದೊಡ್ಡ ಸೈಜ್ ಈರುಳ್ಳಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಒಂದು ಬಟ್ಲಲ್ಲಿ. ನಾವು ಲೈಕ್ ಒಂದು ಟೈಮಿಗೆ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡಿದ್ದು. ನಿಮಗೆ ಅನ್ನ ಉಳಿದಿರುತ್ತಲ್ಲ, ಅದು ಏನಂತ ಅಂದರೆ ಫ್ರೈಡ್ ರೈಸ್ ಆಗಲಿ ಎಗ್ ರೈಸ್ ಆಗಲಿ ಮಾಡಬೇಕಾದ್ರೆ ಅನ್ನ ಸ್ವಲ್ಪ ಬಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಮತ್ತು 1 ಕ್ಯಾರೆಟ್ ತೊಗೊಂಡಿದ್ದೆ ದೊಡ್ಡದು, ಮತ್ತು ಒಂದು 15-20 ಬೀನ್ಸ್ ತೊಗೊಂಡಿದ್ದೆ. ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಬಟ್ ಇಷ್ಟು ಚಿಕ್ಕದಾಗಿರೋ ಚೆನ್ನಾಗಿರುತ್ತೆ. ಆಮೇಲೆ ಕೋಸು ಇನ್ನೂ ಸ್ವಲ್ಪ ಉದ್ದಕ್ಕೆ ಹಚ್ಚಬೇಕಾಯಿತು. ಲೈಕ್ ಇನ್ನೂ ಉದ್ದುದ್ದಕ್ಕೆ ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ. ಕೋಸು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಆ್ಯಕ್ಚುಲಿ ಪೆಪ್ಪರ್ ಅಷ್ಟೇ ಆ್ಯಡ್ ಮಾಡೋದು, ಪೆಪ್ಪರು, ಸೋಯಾ ಸಾಸ್, ಇನ್ನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಅಂದರೆ ನೀಟಾಗಿ ಅಂತಂದರೆ ಫುಲ್ಲಲ್ಲ, ಒಂದು 60% ಫ್ರೈ ಆದರೆ ಸಾಕು. ಈಗ ನೀವು ಹೋಟೆಲೆಲ್ಲ ಫ್ರೈಡ್ ರೈಸ್ ಆರ್ಡರ್ ಮಾಡಿದಾಗ ಅಥವಾ ಸ್ಟ್ರೀಟ್ ಅಥವಾ ಹೋಟೆಲಲ್ಲಿ ಅದು ಫುಲ್ಲು ಲೈಕ್ ನಾವು ಪಲಾವಲ್ಲಿ ಬೆಂದಿರುತ್ತಲ್ಲ ಅಷ್ಟು ಬೆಂದಿರಲ್ಲ, ಒಂದು 60 ಅಥವಾ 70% ಅಷ್ಟು ಫ್ರೈ ಆಗಿರುತ್ತೆ. ಯಾಕಂತಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗಿರೋದ್ರಿಂದ ನಾವು ಯಾವುದೇ ಥರ ಬೇಯಿಸಿ ಸೈಡಿಗೆ ಇಟ್ಕೊಂಡು ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಎಣ್ಣೆಲೇ ಆದಷ್ಟು ಫ್ರೈ ಮಾಡಬೇಕು. ಎಣ್ಣೆ ಅಥವಾ ಬಟರ್ ಯೂಸ್ ಮಾಡಿದ್ರೆ ಸಾಕು. ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಮುಂಚೆನೇ ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದಷ್ಟು ಓಪನ್ ಕುಕ್ಕರಲ್ಲಿ ಮಾಡಿದ್ದೆ, ಯಾಕಂತಂದರೆ ಬಿಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಒಂದು ಸ್ವಲ್ಪ ನೀವು ಇನ್ನೊಂದು ಥರನೂ ಮಾಡ್ಬೋದು.
60% ಬಾಸುಮತಿ ಅದೆಲ್ಲ ಬಾಸುಮತಿಲಿ ಮಾಡ್ತಾಯಿದ್ದೀರ ಅಂತಂದರೆ 60% ಬೆಂದಿರೋದನ್ನ ಫಿಲ್ಟರ್ ಮಾಡಿಕೊಂಡು ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕಿ ಫ್ರೈ ಮಾಡಿದ್ರೆ ಅದು ಕೂಡ ಬಾಸುಮತಿ ಅಷ್ಟೊಂದು ಬೇಕಾಗೋದಿಲ್ಲ ಬೇಯೋದಕ್ಕೆ. ಅದು ಈ ಪ್ರೆಷರ್ ಅಂದರೆ ಹೊಗೆಯಲ್ಲೇ ಈ ತರಕಾರಿ ಇದ್ರಿಗೆ ಬಿಸಿಗೆ ಬೇಗ ಬೆಂದೋಗ್ಬಿಡುತ್ತೆ. ಆ ಥರನೂ ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಬಾಸುಮತಿ ರೈಸಲ್ಲಿ. ಆವಾಗಲೇ ತಗೊಂಡು ನೀವು ಇದರಲ್ಲೇ ಹಾಕಿ ಫ್ರೈ ಮಾಡಬೇಕಾದ್ರೆ ನೀವು ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ನಾನು ಆಲ್ಮೋಸ್ಟ್ ಆಗಿತ್ತು, ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಇನ್ನೊಂದು ಸ್ವಲ್ಪ ಹೆಚ್ಚಾಗಿರೋದನ್ನ ಹಾಗೆ ಇಟ್ಟಿದ್ದೀನಿ. ನೋಡಿ ಈ ಥರ ಬಿಡಿಯಾಗಿ ಆಗಿರಬೇಕು. ಆದಷ್ಟು ಅನ್ನ ಎಲ್ಲ ಬಿಡಿಯಾಗಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಮಸಾಲ ಇಲ್ಲಿ ನಾನು ಪೆಪ್ಪರ್ ಅಷ್ಟೇ ಹಾಕೋದು, ಅಂದರೆ ಮೆಣಸು ಪುಡಿ ಅಷ್ಟೇ ಹಾಕೋದು, ಇನ್ನೇನು ಆ್ಯಡ್ ಮಾಡೋದಿಲ್ಲ. ಪೆಪ್ಪರ್ ಮತ್ತು ಸೋಯಾ ಸಾಸ್ ಎರಡೇ ಬೇಕಾಗಿರೋದು ಇದು ಇಂಗ್ರೀಡಿಯೆಂಟ್ಸು ತರಕಾರಿ ಜೊತೆಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮುಂಚೆನೇ ಅನ್ನಕ್ಕೆ ಹಾಕಿದ್ದೆ, ಅನ್ನಕ್ಕೆಲ್ಲ ಆ್ಯಡ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಇನ್ ಕೇಸ್ ಯಾರಾದರೂ ಲೈಕ್ ರೈಸ್ಗೆ ಆ್ಯಡ್ ಮಾಡಿಲ್ಲ ಅಂತಂದರೆ ಆವಾಗ ಡೈರೆಕ್ಟಾಗಿ ಹಾಕೋಬೋದು. ಸೊ ಅದಕ್ಕೋಸ್ಕರ ನಾನು ತರಕಾರಿಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಈ ಅನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಫ್ರೈಡ್ ರೈಸಲ್ಲಿ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೆ. ಸೊ ಇದೇ ಥರ ನಾವು ಇದನ್ನು ಮಾಡ್ಬೋದು, ಲೈಕ್ ಎಗ್ ಫ್ರೈಡ್ ರೈಸ್. ಅದು ಕೂಡ ಸಿಂಪಲ್ಲಾಗಿರುತ್ತೆ. ಕೆಲವರು ಜೀರಾ ಕೂಡ ಆ್ಯಡ್ ಮಾಡ್ತಾರೆ ಅನ್ನಕ್ಕೆ. ಅನ್ನ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಅದನ್ನು ಅನ್ನ ಮಾಡಿದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕಿ ಜೀರಾ ಎಲ್ಲ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಆ ಥರನೂ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂತಂದರೆ ಸಿಂಪಲ್ಲಾಗಿ ಈ ಥರನೂ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಈಗ ನಾನು ಪೆಪ್ಪರ್ ಪೌಡರ್ ನಾನೊಂದು ರೆಸಿಪಿ ರೆಕಾರ್ಡ್ ಮಾಡಬೇಕಾದ್ರೆ ಮೊನ್ನೆ ಅದನ್ನು ಕೂಡ ಹಾಕ್ತೀನಿ. ಸೊ ಫಸ್ಟ್ ಇದನ್ನು ಹಾಕೋಣ ಅಂತೇಳಿ ಕೆಲವೊಂದು ವೀಡಿಯೋಸ್ ಇದ್ದಾವೆ, ಅದು ಲೈಕ್ ಎಗ್ಗು ಕೂರ್ಮಾ ಮಾಡೋದು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದು ಕೂಡ ಚೆನ್ನಾಗಿತ್ತು, ಬಟ್ ಅದು ತುಂಬ ಸ್ಪೈಸಸ್ ಜಾಸ್ತಿ ಹಾಕಿದ್ದೆ, ಮತ್ತು ಸ್ಪೈಸಿ ಮತ್ತು ಮಳೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಲೈಕ್ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಸಾಕು. ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೋಯಾ ಸಾಸು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಆಲ್ಮೋಸ್ಟ್ ಇದು ಸ್ವಲ್ಪ ತಳ ದಪ್ಪ ಇರೋದ್ರಿಂದ ನಾನು ಮೀಡಿಯಮ್ ಇದರಲ್ಲೇ ಇಟ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡೋದು. ಸೊ ತುಂಬ ರುಚಿಯಾಗಿ ಬಂದಿತ್ತು, ಮತ್ತು ಮಸಾಲ ಎಲ್ಲ ತುಂಬ ಜಾಸ್ತಿ ಹಾಕಿಲ್ವಲ್ಲ, ಅಷ್ಟೊಂದು ಹೆವಿನೂ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ನಾವು ಒಂದು ಸ್ವಲ್ಪ ಹಾಕಿದೆ. ನಮ್ಮ ಮನೇಲಿ ಸ್ವಲ್ಪ ಉಪ್ಪೆಲ್ಲ ಕಡಿಮೆ ತಿನ್ನೋದ್ರಿಂದ ಉಪ್ಪು ಆಲ್ಮೋಸ್ಟ್ ಖಾರನೂ ಕೂಡ ಕಡಿಮೆನೇ. ಸೊ ಇದಕ್ಕೆ ನೀವು ಮೆಣಸಿನ್ಕಾಯಿನೂ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಚ್ಚಿ ಹಾಕ್ಕೋಬೋದು. ನಾನು ಮೆಣಸಿನ ಪುಡಿ ಎಲ್ಲ ಹಾಕಿದ್ನಲ್ಲ, ಅದಕ್ಕೋಸ್ಕರ ಚಿಲ್ಲೀಸ್ ಏನು ಆ್ಯಡ್ ಮಾಡಿಲ್ಲ. ಚಿಲ್ಲೀಸ್ ಆ್ಯಡ್ ಮಾಡ್ಬೋದು ಇನ್ ಕೇಸ್ ನೀವು ಖಾರ ಜಾಸ್ತಿ ತಿಂತಿದ್ದೀರಾ ಅಂತಂದರೆ. ಮೆಣಸಿನ ಪುಡಿನೇ ಆಲ್ಮೋಸ್ಟ್ ಒಂದು ಚಮಚದಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೇ ಸಾಕು, ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಅರ್ಜೆಂಟಿಗೆ ಬೇಕಾದಾಗ ಇದನ್ನು ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ. ಸೊ ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ದು ಇದನ್ನು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಅದಾದಮೇಲೆ ಸಲಾಡ್ ಮಾಡಿದ್ದೆ. ಸೊ ಆ ಸಲಾಡ್ ರೆಸಿಪಿ ಹೇಗಿರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.